ಜತೆಯಲ್ಲೇ ಬರುವೆ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ನೀನಲ್ಲ ಬೊಂಬೆ ನಾನಮ್ಮ ಅಮ್ಮ ಲಕ್ಷ್ಮಮ್ಮ ಬೊಂಬೆ ನಾನಮ್ಮ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನು ತುಕ್ಕ ದಿನ ತುಕ್ಕ ಅಲ್ಲ ಇದೇನ್ ನಿನ್ನ ಅವತಾರ ಇದ್ಯಾವ ಸೀಮೆ ಬಟ್ಟೆ ನೀನ್ ಹಾಕೊಂಡ್ ಬಂದಿರೋದು ನಾನೇನ್ ಹಾಕೊಂಡ್ ಬರ್ಲಿಲ್ಲ ನಿಮ್ಮ ಅಕ್ಕ ಶಾರದಮ್ಮನೆ ಬೇಡ ಅಂತ ಎಷ್ಟು ಹೇಳಿದ್ರು ಚೆನ್ನಾಗಿರುತ್ತೆ ಹಾಕೊಂಡೋಗಿ ಅಂತ ಬಲೂನ್ ಶಾಪ್ ತೋರಿಸ್ಬಿಟ್ರಲ್ಲ ನಾನೇನ್ ಮಾಡ್ಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತೂ ಈ ಬಟ್ಟೆಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಕುಣಿತಾ ಬಂದೆ ಇನ್ನೊಂದ್ಸಲ ಕುಣಿ ನೋಡೋಣ ತಾನೋ ತಂದಾನ ತಾನ ತಾನೋ ತಂದಾನ ತಾನ ತಾನೋ ತಂದಾನ ತಾನ ತಾನೋ ತಂದ ನಾನಮ್ಮ ಬೊಂಬೆ ನಾನಮ್ಮ ನಾನಮ್ಮ ಬೊಂಬೆ ಆಮೇಲಿಂದ ಬಂದು ಆಪರೇಷನ್ ಪೊಲೀಸ್ ನಿನಗೇನು ಬಂತು ಆ ದಾರಿ ಹುಚ್ಚಿನ ಮೈ ಮೇಲೆ ಆಡಿ ಮೂಟಿಂಗ್ತಾ ಇದ್ದಲ್ಲೋ ಹೀಗೆಪ್ಪ ಹೊರದೇಶದಲ್ಲಿ ಅಪ್ಪ ಮಗನ ಮೀಟ್ ಮಾಡೋದು ಏನು ಮೋಟ್ ಮಾಡೋದು ನಿನಗೂ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಲ್ಲ ಸಂಧಿಸೋದು ಸಾರ್ಥಕವಾಯ್ತಪ್ಪ ಸಾರ್ಥಕವಾಯ್ತಾ ನನ್ನ ಮಗನಾಗ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಏನ್ಲಾ ಇದು ಹೇಗಪ್ಪ ನನ್ನ ಡ್ರೆಸ್ಸು ಆಯ್ತಪ್ಪ ಐತೆ ಬೆಂಗಳೂರು ಕಂಟ್ರೋಲ್ಮೆಂಟ್ನಾಗೆ ನಾಯಿ ಮರಿ ಮಾರೋರು ಇದ್ದಂಗ ಐತೆ ಅಲ್ಲ ಏನ್ಲಾ ಇದು ಈ ತುಕಡಾ ಚಡ್ಡಿ ಈ ಕೋಟು ಈ ಶರ್ಟು ಈ ಕೋಳಿ ಪುಕ್ಕದ ಟೋಪಿ ಚೆನ್ನಾಗಿದ್ಯಾ ಚಂದಾಕೈತೆ ಅಪ್ಪನ ಆಸ್ತಿ ಎಲ್ಲ ಹಾಳು ಮಾಡಿ ಗಟ್ಟಿ ಮ್ಯಾಗೆ ಬೀದಿಯಾಗಿ ನಿಂತ್ಕೊಂಡು ಅಪ್ಪ ಅಮ್ಮ ಅಂತ ಕಾಸ್ ಕೇಳಕ್ ಚಂದಾಕೈತೆ ಲೇ ಮುಟ್ಟಾಳ ಮಗನೇ ನನ್ನ ಮಗ ಬೆಂಗಳೂರಾಗ ಓದಿ ನನ್ ವಂಶ ಉದ್ಧಾರ ಮಾಡ್ತಾನೆ ಅಂತ ನಾನು ಅವ್ರಿವ್ರ ಹತ್ರ ನೀಚೆನ ಕೈ ಹಾಕೊಂಡು ಜಂಬ ಹೊಡ್ಕೋತಾ ಇದ್ರೆ ನೀನ್ ಸೋಕಿಗಿಳ್ತಿದ್ಯಾ ಸಾವುಕಾರ ಮಕ್ಳೆಲ್ಲ ಸೋಕಿ ಮಾಡಿದ್ರೆ ಮರ್ಯಾದೆ ಇಲ್ದೇ ಇದ್ರೆ ಹಳ್ಳಿ ಗುಗ್ಗು ಅಂತಾರೆ ಅಂತಾರೆ ಓದೋದು ಬಿಟ್ಟು ಬೀದಿ ನಾಯ ಆಗಮನೆ ಅಂತ ಕ್ಯಾಕರ್ಸ್ ಮಗದ ಮೇಲೆ ಉಗುಳ್ತಾರೆ ಅಲ್ಲಲೇ ಹೈವಾನ ಪರೀಕ್ಷೆಗೆ ದುಡ್ಡು ಕಟ್ಟಿದ್ದಲ್ಲ ಪ್ಯಾಸ್ ಆಯ್ತಾ ಓ ಪರೀಕ್ಷೆ ಪಾಸ್ ಆಯ್ತು ನನಗ್ ಬೇಡ ಕಣಪ್ಪ ಕಾಲೇಜು ನಾವು ಓದಕ್ಕಿಲ್ಲ ಅಂದ್ರೆ ನನ್ನ ಮಾತು ಕೇಳಕ್ಕಿಲ್ಲ ಹಳ್ಳಿಯವರೆಲ್ಲ ಪಟ್ಟಣಕ್ಕೆ ಹೋದ್ರೆ ಪಟ್ಟಣ ಕೆಟ್ಟೋಗಿದೆ ಹಳ್ಳಿಗೆ ಹೋಗು ಅಂತಾರೆ ಅವ್ರ ಮಾತು ಕೇಳಬೇಕಾ ನಿನ್ನ ಮಾತು ಕೇಳಬೇಕಾ ಅಯ್ಯೋ ನೀನೇನು ಮಾಡಿಯಾ ನನ್ನ ಕರ್ಮ ಲೇ ಆ ಶಾರದಮ್ಮನವ್ರ ಮಕ್ಕಳು ನೋಡ್ಲಾ ಕಷ್ಟಪಟ್ಟು ಓದಿ ಒಬ್ರಿಗಿಂತ ಒಬ್ರು ಎಷ್ಟು ಬುದ್ಧಿವಂತರಾಗವ್ರೆ ನೀನು ಇದೆಯಾ ನಿನ್ನ ಬರಕ್ಕಿಲ್ಲ ಸುರಾತು ಹೋಗ್ಲ ಯಾಕಾದ್ರೂ ಬಂದ ಈ ಹಳ್ಳಿಗೆ ನಿನ್ ಪರೀಕ್ಷೆಗೂ ಹಣ ಕಟ್ಟು ಅಂತ ಮಾವ ದುಡ್ಡು ಕಳ್ಸಿದ್ದಾರೆ. ಎಷ್ಟು ಉದಾರ ಮನುಷ್ಯರಯ್ಯ ನಿಮ್ಮ ಮಾವ. ನಿಮ್ಮನ್ನ ನೋಡೋದಕ್ಕೆ ಬಂದಾಗ ನನ್ನ ನೋಡಿದ್ರು. ವಾರನ್ನ ಮಾಡ್ಕೊಂಡು ಯಾಕೆ ಇಲ್ಲಿ ಓದ್ತಾ ಇದೀಯಾ, ಹಾಸ್ಟೆಲ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಓದು ಅಂದ್ರು. ಆವತ್ತಿನಿಂದ ನಿಮಗೆ ಹಾಗೆ ನನ್ನ ನೋಡ್ಕೊತಿದ್ದಾರೆ. ನಮ್ಮ ಮಾವನ ಗುಣನೇ ಅಂತ. ಅವನ್ ಬರೀ ಮನುಷ್ಯ ಅಲ್ಲ, ಬಂಗಾರದ ಮನುಷ್ಯ. ಕಮಾನ್ ಹುಡುಗರ ವಿದ್ಯಾಭ್ಯಾಸ ಪೂರ್ತಿ ಆಗ್ಬೇಕು, ಸರಸ್ವತಿತು ಮದುವೆ ಆಗ್ಬೇಕು, ಜೊತೆ ಎಲ್ಲರ ಹೊಟ್ಟೆನೂ ತುಂಬಬೇಕು. ಇದೆಲ್ಲ ಈಗಿರೋ 2 ಎಕರೆ ಜಮೀನಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾನೊಂದು ಕೆಲಸ ಮಾಡಿದ್ದೇನೆ. ಏನು ಕೆಲಸ ಮಾಡಿದ್ರಪ್ಪ? ಯಾರ್ದಾದ್ರು ಜೇಬ್ ಕತ್ತರಿಸಿದ್ರ? ನೀವು ಪರವಾಗಿಲ್ಲ. ರಾಜುಟಪ್ಪನವ್ರೆ, ನನ್ನ ಕೆಲವು ಸ್ನೇಹಿತರ ಸಹಾಯದಿಂದ ಅಪ್ಸೆಟ್ ಪ್ರೈಸ್ಗೆ ಸರ್ಕಾರದಿಂದ 25 ಎಕರೆ ಜಮೀನ್ ತಗೊಂಡಿದ್ದೀನಿ. 25 ಎಕರೆ ಜಮೀನ ಎಲ್ಲೈತಪ್ಪ ನಮ್ಮೂರಾಗ ಅಂತದ್ದು?
ಅದೇ ಆ ನೇರ್ಲೆ ಗುಡ್ಡದ ಬುಡದಲ್ಲಿದೆಯಲ್ಲ ಆ ಜಮೀನು. ಆ ನೇರ್ಲೆ ಗುಡ್ಡದ ಬುಡದಾಗಿರೋದಾ? ಓ ಅಲ್ರಿ, ಆ ಜಮೀನಾಗ ಏನಾದ್ರು ವರ್ಷ ಸಪ್ಪ ಆಯ್ತು ಅಂತ ತಿಳಿದಿದ್ರೆ ನಾವು ಬಿಡ್ತಿದ್ವಾ? ಮಾತಾಡಕ್ ಹೋಗಿ ಮನೆ ತಲೆ ಮೇಲೆ ಕೆಡಕೊಂಡ್ರು ನಾ ಗಾದೆ ಹೆಂಗೆ? ವ್ಯವಸಾಯ ಮಾಡ್ತೀನಿ ಅಂತ ಆ ಕಾಡ್ಕಲ್ ಭೂಮಿನ ಯಾಕೆ ತಲೆ ಮ್ಯಾಗ ಹಾಕೋತೀನ? ಏನೋ ನಿರ್ಧರಿಸ್ಬಿಟ್ಟಿದ್ದೀನಿ. ಸರ್ಕಾರನೂ ಜಮೀನು ಕೊಟ್ಬಿಟ್ಟಿದೆ. ಈಗ 6,000 ರೂಪಾಯಿ ಕಟ್ಟಬೇಕು ನೋಡಿ. ಇಷ್ಟು ದಿವಸ ನಿಮ್ಮನ್ನ ಬುದ್ಧಿವಂತರು ಏನೋ ಕಷ್ಟ ಪಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನೀವು ಅತಿ ಬುದ್ಧಿವಂತರು ಅಂತ ಈಗ ಗೊತ್ತಾಯ್ತು. ರಾಜಟಪ್ಪನವರೇ, ನೀವೇನು ತಪ್ಪು ತಿಳ್ಕೊಳ್ಳದೆ ಇದ್ರೆ ನಾನು ಬೇರೆ ಎಲ್ಲಾದ್ರೂ ಹಣದ ವ್ಯವಸ್ಥೆ ಮಾಡ್ಕೊಳ್ಳೆ. ನೋಡಿದ್ರ ಇದಾ ಮಾತು? ಯಾಕ್ರಿ ನಂತ ಹಣ ಇಲ್ವಾ? ಅದೆಲ್ಲ ರಾಜಟಪ್ಪನವರೇ, ನಾನು ಎಷ್ಟು ಅಂತ ನಿಮಗೆ ತೊಂದರೆ ಕೊಡೋದು? ಕಬ್ಬು ಸಿಹಿಯಾಗಿದೆ ಅಂತ ಬೇರೆ ತನಕ ತಿಂದು ಬಿಡೋದೆ? ಅಡೆಲ್ಲ ಕುಡುಕರಿಗೆ ಜೂಜಾಡೋರ್ಗೆಲ್ಲ ಹಣ ಕೊಡ್ತಾ ಇದ್ದೀನಿ, ನಿಮ್ಮಂತ ಕಷ್ಟ ಕೊಡೋರ್ಗಿಲ್ಲ ಅಂತಿನ ರಾಜಬಪ್ಪ. ಅದಕ್ಕೆಲ್ಲ ನಾನು ಹೇಳುದು ಸೀದಾಗೆ ಒಂದು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದ ಅಡ್ಡಯ. ಆಲಸ್ಯಂ ಅಮೃತಂ ವಿಷಂ ಅಂತ ಅನುಭವಿಕರು ಹೇಳ್ತಾರೆ. ಇವತ್ತು ಮಾಡೋ ಕೆಲಸ ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ನಾಳೆ ಅಂತ ಕಾಯೋದು ಸರಿಯಲ್ಲ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಇವತ್ತೇ ಕಾಗದ ಪತ್ರ ಎಲ್ಲ ಸರಿಯಪ್ಪ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಅದ್ ಹೆಂಗ್ ಬದುಕೋತಿರೋ ಬದುಕೊಡ್ತೀನಿ. ಒಟ್ಟಾರೆ ಶಿವ ನಿಮ್ಗೆ ಒಳ್ಳೇದ್ ಮಾಡ್ತೀನಿ.